ನೋಡಿದ್ರೆ ಏನೋ ಒಂದು ರೀತಿ ಅದೇ ಏನೋ ಒಂದು ಎನರ್ಜಿ ಬಂದಂಗೆ ಆಯ್ತು. ನನ್ನ ಮೂವಿ ನೋಡಿದ್ರೆ ಹೇಗಿರುತ್ತೋ ಅನಿಸ್ತು. ಆದ್ರೆ ಇಂಥ ಮೂವಿಗಳನ್ನ ನಮ್ಮ ಕನ್ನಡದವ್ರು ಎನ್ಕರೇಜ್ ಮಾಡ್ತಾರ? ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಏನೆಲ್ಲ ನಡೀತಾ ಇದೆ ಅನ್ನೋದು ನೋಡಿದಾಗ, ಒಬ್ಬ ಲಾಯರ್ ಆಗಿ ಆ ವ್ಯೂಲ್ ನೋಡಿದಾಗ ಕನ್ನಡ ಚಿತ್ರರಂಗನ ಎಲ್ಲೋ ಒಂದ್ ಕಡೆ ನಮ್ ಕನ್ನಡದವರನ್ನೇ ಕೆಳಗಡೆ ಮಲಗಿಸ್ತಾ ಇದೀವಿ ಅನ್ನೋ ಒಂದು ಇದ್ರಲ್ಲಿ ಎಷ್ಟು ಅದ್ದೂರಿಯಾಗಿ ಬಂದಿರೋ ಇದನ್ನ ನೋಡಿದ್ರೆ ಮೂವಿ ಎಷ್ಟು ಅದ್ದೂರಿಯಾಗಿರುತ್ತೆ. ಸೊ ಅದನ್ನ ಚೆನ್ನಾಗಿ ಕನ್ನಡದವ್ರು ಬೆಳೆಸಿದ್ರೆ, ಅದನ್ನು ವೆರಿ ಪವರ್ಫುಲ್ ಮೀಡಿಯಾದವ್ರು ಇದಾರಲ್ಲ, ಇವ್ರು ಮನ್ಸು ಮಾಡಿದ್ರೆ ಮೇ ಬಿ ಇದು ಹಿಟ್ ಆಗತ್ತೆ ಅನಿಸ್ತಾ ಇದೆ. ಹಿಟ್ ಆಗೋ ಅದು ಮೋರೋವರ್ ನನಗಿದು ವೈಯಕ್ತಿಕವಾಗಿ ನನ್ಗೆ ಅನ್ನಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಆಸ್ ಅ ಲಾಯರ್ ಆಗಿ ನಾವು ನೋಡ್ತಿರ್ತೀವಲ್ಲ ಕ್ರೈಮು ಅದೆಲ್ಲ, ಆಕ್ಚುಲಿ ಇದನ್ನ ನೋಡಿದಾಗ ನನಗೇನು ಅನ್ನಿಸ್ತು, ಏನೋ ಅದನ್ನೆಲ್ಲ ಜಾಸ್ತಿ ಹಿಡಿದು ಇಟ್ಟಿದ್ದಾರೆ ಈ ಮೂವಿಯಲ್ಲಿ ಅಂತ ಕಾಣಿಸ್ತಾ ಇದೆ. ನಿಮ್ಗೆ ಯಾವ್ದಾದ್ರು ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ ಎಲ್ಲ ನೆನಪಿಗೆ ಬಂದಿದೆಯಾ? ಬಿಕಾಸ್ ಎವ್ರಿ ಡೇ ನೀವು ಮೀಡಿಯಾದವ್ರ ಮುಂದೆ ಹೇಳಿದ್ರೆ ಮೇ ಬಿ ತಪ್ಪಾಗ್ಬೋದು, ಮೀಡಿಯಾದವ್ರ ಮುಂದೆ ಹೇಳಿದ್ರೆ ತಪ್ಪಾಗ್ಬೋದು. ಅಂಡ್ ಜೊತೆಗೆ ನಾನು ಈ ಮಾಧ್ಯಮದವ್ರ ಮುಂದೆಗಡೆನೆ ನಾನು ಕೇಳಕ್ ಇಷ್ಟಪಡ್ತೀನಿ. ನಾನು ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ಬಹಳ ಕಡಿಮೆ, ನಮ್ದೆಲ್ಲ ಬೀಗ ಲಾಯರ್ಸ್ ನಮ್ದು ಬೇರೆ ಇದ್ರಲ್ಲಿ ಇರ್ತೀವಿ. ಆದ್ರೆ ಇದನ್ನ ನೋಡಕ್ ನನ್ಗೆ ಅನ್ನಿಸ್ತು, ಇತ್ತೀಚಿನ ದಿನಗಳಲ್ಲಿ ಸುಮಾರು ಥಿಯೇಟರ್ಗಳು ಮುಚ್ತಾ ಇದ್ದಾರೆ, ಹಾಗೆ ಹೀಗೆ ಕನ್ನಡ ಚಿತ್ರರಂಗಗಳು ಒಳ್ಳೆ ಮೂವಿಗಳು ಓಡ್ತಾನೆ ಇಲ್ಲ ಅಂತ ಅನ್ನೋ ಇಂಥ ಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗ ಉಳಿಬೇಕು ಅಂದ್ರೆ ಖಂಡಿತವಾಗಿಯೂ ಮಾಧ್ಯಮಗಳ ಪಾತ್ರ ತುಂಬಾ ದೊಡ್ಡದಿದೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಸೊ ನೀವು ಮನಸ್ಸು ಮಾಡಿದ್ರೆ ಇಂಥ ಚಿತ್ರ ಉಳಿಯತ್ತೆ. ಅದ್ರಲ್ಲಿರ್ತಕ್ಕಂಥ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ, ಮ್ಯೂಸಿಷಿಯನ್ಸ್ಗೆ ಎಲ್ಲರಿಗೂ ಕೂಡ ಒಂದು ದಾರಿ ಆಗತ್ತೆ. ಅದರಿಂದ ನೂರಾರು ಕುಟುಂಬಗಳು ದಾರಿ ದೀಪಕ್ಕೆ ನೀವು ಕಾರಣ ಆಗ್ತೀರಾ ಅಂತ ನನ್ಗೆ ಅನ್ನಿಸ್ತಾ ಇದೆ. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನೀವೇ ಕಾರ್ಯಕ್ರಮ ಫಸ್ಟ್ ಬಂದಿದ್ವಿ ಎಲ್ಲರಿಗಿಂತ ಮುಂಚೆ. ಥ್ಯಾಂಕ್ ಯು ಸೋ ಮಚ್. ಸರ್ ಇದೊಂದು ಆಕ್ಷನ್ ಥ್ರಿಲ್ಲರ್ ಮೂವಿ. ಈ ಸಿನಿಮಾನ ಒಂದೇ ಒಂದು ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಒಬ್ಬ ಮಗ ತಂದೆಗೋಸ್ಕರ ಸಿಎಡ್ ತೀರಿಸ್ಕೊಳ್ಳೋ ಒಂದು ರಿವೆಂಜ್ ಸ್ಟೋರಿ ಅಂತಾನೆ ಹೇಳ್ಬೋದು. ಇಷ್ಟು ಈಗ ಸದ್ಯಕ್ಕೆ ಸಾಕು ಅನ್ಸುತ್ತೆ. ಯಾಕಂದ್ರೆ ಸರ್ ಇದೊಂದು 1994 ಅಲ್ಲಿ ನಡೆಯುವಂತ ಕತೆ. ಇನ್ನೆಲ್ಲ ಡೀಟೇಲ್ಸ್ ನಾವು ಇನ್ನು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಎಲ್ಲಾ ಡೀಟೇಲ್ಸ್ ಕೊಡ್ತೀವಿ ಸರ್. ಯಾಕಂದ್ರೆ ನಾವೀಗ ಬಿಡ್ತಾ ಇರೋದೇ ಒಂದು ಚಿಕ್ಕ ಮೂವಿ ಕ್ಲಿಪ್ಸ್. ನಿಜ ಹೇಳ್ಬೇಕು ಅಂದ್ರೆ ನಾವು ಇದು ಬಿಡೋ ಪ್ಲಾನ್ ಇರಲಿಲ್ಲ. ನಿರ್ಮಾಪಕರು ಮತ್ತೆ ಅವರೆಲ್ಲರ ಒತ್ತಾಯದವರೆಗೆ ಒಂದು ಚಿಕ್ಕದಾಗಿ ಒಂದು ಕಟ್ ಮಾಡೋಣ ಅಂತ ಶುರು ಮಾಡಿದ್ರು. ಸೊ ನೀವ್ ಅನ್ಕೊಂಡಾಗ ಇದು ಟ್ರೇಲರ್ ಅಲ್ಲ, ಟೀಸರ್ ಅಲ್ಲ, ಇದೊಂದು ಮೂವಿ ಕ್ಲಿಪ್ಸ್. ತೂಫಾನ್ ಸಿನಿಮಾದ ಒಂದು ಸ್ಪಾರ್ಕ್ ಅಂತಾನೆ ಹೇಳ್ಬೋದು. ಸೊ ನಮ್ಮ ಸಿನಿಮಾ ಹೇಗ್ ಮಾಡ್ತಾ ಇದೀವಿ, ಯಾವ ತರದಲ್ಲಿ ಇದೆ ಅಂತ ಒಂದು ತೋರ್ಸಕ್ಕೋಸ್ಕರ ಮಾಡಿರುವಂತ ಒಂದು ಜಸ್ಟ್ ಒಂದು ಝಲಕ್ ಅಷ್ಟೇ. ಸೊ ಇಷ್ಟು ನಾನು ಸಿನಿಮಾ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಸರ್. ಸರ್ ಮುಂಚೆ ಬೀರ್ಯ ಅಂತ ಇಟ್ಟಿದ್ವಿ. ಸೊ ನಮ್ಮ ಸಿನಿಮಾದ ನಾಯಕ ನಟ ಬಂದು ವೈ ಅಂತ. ಸೊ ಅದೇ ಹೆಸರಿದ್ರೆ ಚೆನ್ನಾಗಿರಲ್ಲ, ಇದಕ್ಕೊಂದು ಬೇರೆ ತಿರುವು ಬೇಕು ಅಂತ ಹೇಳಿ ತೂಫಾನ್ ಅಂತ ಟೈಟಲ್ ಅಂದ್ಕೊಂಡ್ವಿ ಸರ್. ಹಾಗೆ ನಮ್ಮ ಕಲಾವಿದರ ಬಗ್ಗೆ ಹೇಳಬೇಕು. ನಮ್ಮ ಸಿನಿಮಾದ ನಾಯಕ ನಟಿಯಾಗಿ ಅನುಷಾ ರೈ ಅವರು. ಅನುಷಾ ರೈ ಅವರು ನಿಜವಾಗ್ಲೂ ತುಂಬಾನೇ ಹಾನೆಸ್ಟ್ ಆಕ್ಟರ್. ನಿರ್ದೇಶಕರು ಏನ್ ಹೇಳಿದ್ರು ಬೇಗ ತಗೊಳ್ಳುವಂತ ಆರ್ಟಿಸ್ಟ್. ಅನುಷಾ ರೈ ನಿಮ್ಗೂ ಅಷ್ಟೇ, ಥ್ಯಾಂಕ್ ಯು ಸೋ ಮಚ್. ನಾಯಕ ನಟ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ರೋಷನ್ ಅಂತ, ಕನ್ನಡ ಚಿತ್ರರಂಗದ ರೈಸಿಂಗ್ ಸ್ಟಾರ್ ಅಂತಾನೆ ಹೇಳ್ಬೋದು. ಇನ್ನು ಬಿಟ್ರೆ ಪೋಷಕ ನಟರಾಗಿ ಅಶ್ವಿನ್ ಹಾಸನ್ ಅವರಿದ್ದಾರೆ, ಭೀಷ್ಮ ರಾಮಯ್ಯ ಇದ್ದಾರೆ, ಸೂರ್ಯ ಪ್ರವೀಣ್ ಇದ್ದಾರೆ. ಇನ್ನೂ ಒಂದಷ್ಟು ಆರ್ಟಿಸ್ಟ್ಗಳು ಯಾರೋ ಅಯ್ಯಪ್ಪ ಶರ್ಮಾ ಅವರು ಇರ್ಬೋದು, ಆಮೇಲೆ ಬಿ ಸುರೇಶ್ ಇರ್ಬೋದು, ರಂಗಣ್ಣಗೌರ್ ಇರ್ಬೋದು, ಇವರೆಲ್ಲರೂ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗತ್ತೆ ಇನ್ನು ಯಾರು ಕಲಾವಿದರು ಅಂತ. ಸರ್ ಅದಕ್ಕಿಂತ ಕನ್ನಡ ಸಿನಿಮಾ ಅಲ್ಲಿವರೆಗೂ ತಲುಪಿದೆ ಅಂದ್ರೆ ಖಂಡಿತ ನಾವು ಕನ್ನಡಿಗರಿಗೆ ಹೆಮ್ಮೆ ಪಡುವಂತ ವಿಷಯನೇ. ಸೊ ನಮ್ಮ ಚಿಕ್ಕ ಸಿನಿಮಾನ ಆ ರೀತಿ ಸಿನಿಮಾ ಅಂದ್ರೆ ನಿಜವಾಗ್ಲೂ ಹೆಮ್ಮೆ ಇರುವಂತದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ತೂಫಾನ್ ತುಂಬಾ ಪವರ್ ಪ್ಯಾಕ್ ಇರುವಂತ ಒಂದು ಟೈಟಲ್, ಪವರ್ ಪ್ಯಾಕ್ ಆಗಿರುವಂತ ಒಂದು ಸಿನಿಮಾ. ಇಂಥ ಸಿನಿಮಾದಲ್ಲಿ ನಾನು ಒಬ್ರು ಪಾತ್ರಧಾರಿ ಆಗಿರೋದು ತುಂಬಾ ಖುಷಿ ಇದೆ. ಹಾಗೆ ಈ ಸಿನಿಮಾಗೆ ನನ್ನ ಕ್ಯಾಸ್ಟ್ ಮಾಡಿದ್ದಕ್ಕೆ ಎಂಟೈರ್ ತೂಫಾನ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನನ್ನ
ನನ್ನ ಪಾತ್ರ 3 ಶೇಡ್ಸ್ ಇದೆ. ಒಂದು ಇಲ್ಲಿ ನೋಡ್ತಾ ಇರ್ಬೋದು ಕ್ಯೂಟ್ ಅಂಡ್ ಇನ್ನೋಸೆಂಟ್ ಆಗಿ, ಅಂಡ್ ಇನ್ನೊಂದು ವೆರಿ ಬ್ರೇವ್ ಅಂಡ್ ಬೋಲ್ಡ್ ಸ್ಟ್ರಾಂಗ್ ಆಗಿರುವಂತ ಒಂದು ಶೇಡ್. ಹಾಗೆ ಇನ್ನೊಂದು ಶೇಡ್ ನೀವು ಸಿನಿಮಾದಲ್ಲಿ ನೋಡ್ಬೋದು, ನಾನೊಬ್ಳು ಮಹಾರಾಜನ ಮಗಳು ಯುವರಾಣಿಯಾಗಿ ಕಾಣಿಸ್ಕೊಂಡಿದ್ದೀನಿ. ಸೊ ಈ ಒಂದು ಪಾತ್ರನ ತುಂಬಾ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ. ಅಂಡ್ ಸಟಲ್ ಕೂಡ ನನ್ನ ಪಾತ್ರ ಅಷ್ಟೇ ಅಲ್ಲ, ಎಂಟೈರ್ ಸೀನ್ಸ್ ನ ತುಂಬಾ ಮೇಕಿಂಗ್ ಇರ್ಬೋದು ಅಥವಾ ಕ್ವಾಲಿಟಿ ಇರ್ಬೋದು ಎಲ್ಲೂ ಕಾಂಪ್ರಮೈಸ್ ಆಗದೆ ವೆರಿ ಕಾಮ್ ಕಂಪೋಸ್ಡ್ ಆಗಿ ನಿರ್ದೇಶನ ಮಾಡಿದ್ದಾರೆ. ಅಂಡ್ ನೀವು ಟ್ರೈಲರ್ ನೋಡಿದ್ರಿ, ನಮ್ಮ DOP ಬಗ್ಗೆ ಮಾತಾಡೋಂಗೆ ಎಲ್ಲ ಅಷ್ಟು ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ. ಹಾಗೆ ಸಚಿನ್ ಬಸವ್ ಸರ್ ಅವರು ತುಂಬಾ ಅದ್ಭುತವಾದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹಾಗೆ ಮ್ಯೂಸಿಕ್ ನ ಕೊಟ್ಟಿದ್ದಾರೆ. ಸೊ ಎಂಟೈರ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಪ್ರತಿಯೊಬ್ಬ ಕಲಾವಿದರು ಅವರ ಪಾತ್ರನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಟ್ರೈಲರ್ ನೋಡಿದ್ದೀರಾ, ಅಷ್ಟು ಬ್ಯೂಟಿಫುಲ್ ಆಗ ಪರ್ಫಾರ್ಮೆನ್ಸ್ ಇರ್ಬೋದು, ಒಂದು ಡಿಫ್ರೆಂಟ್ ಆಗಿದೆ. ಅಂಡ್ ನಮ್ಮ ಹೀರೋ ಬಗ್ಗೆ ಹೇಳ್ಬೇಕಾದ್ರೆ 8 months ಬ್ಯಾಕ್ ಅವರು ಸ್ಟೋರಿ ಬರಿಬೇಕಾದ್ರೆ ನೀವೇ ಇದಕ್ಕೆ ನಾಯಕಿಯಾಗಿ ಆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ಅದೇ ರೀತಿ ನನ್ನ ಕತೆ ರೆಡಿ ಆದ್ಮೇಲೆ ಕರೆದು ನಮ್ಮ ಡೈರೆಕ್ಟರ್ ಸ್ಟೋರಿ ಹೇಳಿದಾಗ ತುಂಬಾ ಖುಷಿ ಆಯ್ತು. ಇವ್ರು ಏನೋ ಒಂದು ದೊಡ್ಡದಾಗೆ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು, ಪಾಸಿಟಿವ್ ವೈಬ್ಸ್ ಇತ್ತು. 2 ನಿಮಿಷ ಯೋಚನೆ ಮಾಡಿಲ್ಲ ಐ ಡೂ ದಿಸ್ ಪ್ರಾಜೆಕ್ಟ್ ಅಂತ. ತುಂಬಾ ಖುಷಿ ಇದೆ ಇಂಥ ಒಂದು ಸಿನಿಮಾದಲ್ಲಿ ನಾನೊಬ್ಳು ಭಾಗಿಯಾಗಿರೋದು. ಅಂಡ್ ಇವರು ಕೂಡ ರೋಷನ್ ಅವರು ತುಂಬಾ ಹಠ ಇಟ್ಕೊಂಡು ಏನೋ ಒಂದು ಮಾಡ್ಬೇಕು ಲೈಫ್ ಅಲ್ಲಿ ಅಂತ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಾನು ಫಸ್ಟ್ ಟೈಮ್ ಒಬ್ರು ಲೇಡಿ ಪ್ರೊಡ್ಯೂಸರ್ ಅವ್ರ ಜೊತೆ ವರ್ಕ್ ಮಾಡ್ತಿರೋದು. ಶಿ ಇಸ್ ವೆರಿ ಸ್ವೀಟ್, ವೆರಿ ಕಾಮ್, ಸೆಟಲ್ ಅವ್ರು ಇರ್ತಾರೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಹಂಬಲ್ ಆಗಿರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿರೋದಕ್ಕೆ. ಅಂಡ್ ಅವ್ರಿಗೆ ಸಿನಿಮಾ ಮೇಲಿರೋ ಒಂದು ಒಲವು ನೋಡಿದಾಗ ಮನಸ್ಸಿಗೆ ಬಹಳ ಖುಷಿ ಆಗುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದಿ ವೆರಿ ಬೆಸ್ಟ್ ನಿಮಗೂ ಕೂಡ. ಹಾಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಪರಭಾಷೆಗಳ ಮೇಲಿರುವಂತ ಒಂದು ಪ್ರೀತಿ ವ್ಯಾಮೋಹ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಿದೆ. ಸೊ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ಎನ್ಕರೇಜ್ ಮಾಡಿ. ಯಾಕಂದ್ರೆ ನಾವು ನೋಡ್ದಂಗೆ ಬೇರೆ ಸಿನಿಮಾಗಳು ಹೌಸ್ಫುಲ್ ಆಗಿರುತ್ತೆ, ನಮ್ ಕನ್ನಡ ಸಿನಿಮಾ ಮುಂದೆ ಥಿಯೇಟರ್ ಮುಂದೆ ಜನನೇ ಇರಲ್ಲ. ಅದು ನೋಡಿದಾಗ ಮನ್ಸಿಗೆ ತುಂಬಾ ದುಃಖ ಆಗುತ್ತೆ. ಎಷ್ಟೊಂದು ಸಿನಿಮಾಗಳು ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಥಿಯೇಟರ್ ಅಲ್ಲಿ ಸಿನಿಮಾ ರಿಲೀಸ್ ಆಗಿರುತ್ತೆ, ಫಸ್ಟ್ ಡೇ ಇರುತ್ತೆ, ಬಟ್ ಒಬ್ರು ಜನ ಇರಲ್ಲ. ಇದು ತುಂಬಾ ದುಃಖ ತರುವಂತ ಸಂಗತಿ. ಇದು ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ. ನಿಮ್ಮ ಪ್ರೀತಿ, ಆಶೀರ್ವಾದ, ಎನ್ಕರೇಜ್ಮೆಂಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನಿತಾ, ನಿಮಗೂ ಕೂಡ